ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಬಿಗ್ ಬಾಸ್ನಲ್ಲಿ ಮಾಳುಗೆ ಯಾಕಾದರೂ ಕ್ಯಾಪ್ಟನ್ ಆಗಿಬಿಟ್ಟಿದ್ದೀನಿ ಅನ್ನೋ ಒಂದು ಮನಸ್ಥಿತಿ ಬಂದ್ಬಿಟ್ಟಿದೆಯೇನೋ ಗೊತ್ತಿಲ್ಲ. ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಕ್ಯಾಪ್ಟನ್ ಆದಮೇಲೆ ಮನೆ ಮಂದಿ ಎಲ್ಲರನ್ನೂ ಕೂಡ ಎದುರು ಹಾಕೊಳ್ತಾ ಇದ್ದಾನೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಅಂತಹದ್ದೇ ಒಂದು ಟಾಸ್ಕ್ಗಳನ್ನು ಕೊಡ್ತಾ ಇದ್ದಾರೆ, ಕೆಲವೊಂದು ಬಾಕೆಟ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಯಾರಿಗೆ ಸೂಕ್ತ ಆಗುತ್ತೋ ಅವರಿಗೆ ನೀಡಿ ಅವರನ್ನು ನಾಮಿನೇಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದು ಟಾಸ್ಕ್ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರ ಹೆಸರನ್ನು ಹೇಳಿ ಇವನು ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದಾನೋ ಅವರೆಲ್ಲರೂ ಕೂಡ ಈ ಒಂದು ವ್ಯಕ್ತಿಯನ್ನು ಮತ್ತೆ ಟಾರ್ಗೆಟ್ ಮಾಡಿ ಅವನಿಗೆ ಮಾತು ಬರದಂತೆ ಮೂಕನಾಗಿಸಿ ಬಿಡುವಂಥ ಪರಿಸ್ಥಿತಿ ಕೂಡ ಎದುರಾಗ್ತಾ ಇದೆ. ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಆರಂಭದಲ್ಲಿ ನಾವು ಮೊದಲಿಗೆ ಈ ಒಂದು ವಿಡಿಯೋದಲ್ಲಿ ಇಬ್ಬರ ಕುರಿತಾಗಿ ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಒಂದು ಜಾನ್ವಿ, ಅದೇ ರೀತಿಯಾಗಿ ಅಶ್ವಿನಿ. ಈ ಇಬ್ಬರಿಗೂ ಕೂಡ ಮಾಳು ನೀರನ್ನು ಕೊಡ್ತಾನೆ. ಈ ಅಶ್ವಿನಿ ಅವರಿಗೆ ಕಪ್ಪು ನೀರನ್ನು ಹಾಕಿದರೆ ಈ ಜಾನ್ವಿ ಅವರಿಗೆ ಚಿನಿಮಿನಿ ನೀರನ್ನು ಹಾಕಿ ಬಿಡ್ತಾನೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚಿನಿಮಿನಿ ನೀರನ್ನು ಹಾಕಿ ಈ ವ್ಯಕ್ತಿ ಹೇಳ್ತಾನೆ, ಅಡುಗೆಯನ್ನು ಸರಿಯಾಗಿ ಮಾಡೋದಿಲ್ಲ, ಅಡುಗೆಯನ್ನು ಬೇಗ ಮಾಡೋದಿಲ್ಲ, ಕೇವಲ ಮೇಕಪ್ ಮಾಡಿಕೊಂಡು ಕ್ಯಾಮ್ರಾ ಮುಂದೆ ಶೋಕಿ ಕೊಡೋದಕ್ಕೆ ಇವರು ಲಾಯಕ್ಕಿದ್ದಾರೆ ಅನ್ನೋ ರೀತಿಯಲ್ಲಿ ಈ ಒಂದು ಮಾಳು ಹೇಳಿಬಿಡ್ತಾನೆ. ಅದಾದ ಬಳಿಕ ಅಶ್ವಿನಿಯು ಕೂಡ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಅದೆಲ್ಲವೂ ಕೂಡ ಆದಮೇಲೆ ಒಂದು ಅಡುಗೆ ಮನೆಯಲ್ಲಿ ಅಥವಾ ಒಂದು ಬೆಡ್ರೂಮಲ್ಲಿ ಕೂತ್ಕೊಂಡು ಕಮೆಂಟ್ನ ಮಾಡ್ತಾರೆ. ದಡ್ಡನ ಕೈಗೆ ರಾಜ್ಯವನ್ನು ಕೊಟ್ಟರೆ ಹಿಂಗೆ ಆಗೋದು ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅವರ ಪ್ರಕಾರ ಅವರ ಅನಿಸಿಕೆ ಅದು. ಬಹುಶಃ ಮಾಳುವನ್ನು ಅವರು ದಡ್ಡರು ಅಂತ ಭಾವಿಸಿರ್ಬೋದು, ಅಥವಾ ಮಾಳುಗೆ ಅಲ್ಲಿನ ಗ್ರಿಪ್ಗಳು ಸಿಗದೇ ಇರ್ಬೋದು. ಏನೋ ಒಂದು ಕಾರಣವನ್ನು ಹೇಳಬೇಕು ಅನ್ನೋ ರೀತಿಯಲ್ಲಿ ಮಾಳು ಯಾವುದೋ ಒಂದು ಕಾರಣವನ್ನು ಹೇಳಿ ಅವರನ್ನು ನಾಮಿನೇಟ್ ಕೂಡ ಮಾಡಿರ್ಬೋದು. ಸೊ ಇದೆಲ್ಲವೂ ಕೂಡ ಆಗಿರ್ತಕ್ಕಂಥದ್ದು. ಇನ್ನು ಅಶ್ವಿನಿ ಗೌಡ ವಿಚಾರಕ್ಕೆ ಬರೋದಾದರೆ, ಅಶ್ವಿನಿ ಗೌಡ ಅವರಿಗೆ ಕಪ್ಪು ನೀರನ್ನು ಚೆಲ್ಲಿ ಅಥವಾ ಕಪ್ಪು ನೀರನ್ನು ಅವರ ಮೇಲೆ ಎರಚಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಅದಕ್ಕೆ ಅವನು ಕೊಟ್ಟಿರ್ತಕ್ಕಂತಹ ಕಾರಣವನ್ನು ಗಮನಿಸ್ತಾ ಹೋಗೋದಾದರೆ, ಮಾಳು ನೆಪ್ನಾಳ್ ಅಶ್ವಿನಿ ಗೌಡಗೆ ನಿಮ್ಮ ಮನಸ್ಸಲ್ಲಿ ಕಲ್ಮಶ ತುಂಬಿಕೊಂಡಿದೆ. ರಕ್ಷಿತಾಳನ್ನು ಮಗಳು ಅಂತೀರಾ, ಅವಳನ್ನೇ ಟಾರ್ಗೆಟ್ ಮಾಡಿ ಮಾತನಾಡ್ತೀರಾ, ಮತ್ತು ಅದಾದ ಬಳಿಕ ಕ್ಷಮೆಗಳನ್ನು ಕೇಳ್ತೀರಾ. ಈ ರೀತಿಯಾಗಿ ಇರುವಂಥದ್ದು ನಿಮ್ಮ ಕಲ್ಮಶ ಮನಸ್ಸು ಅನ್ನೋ ರೀತಿಯಲ್ಲಿ ಮಾಳು ಹೇಳೋದಕ್ಕೆ ಪ್ರಯತ್ನ ಪಡ್ತಾನೆ. ಹಾಗೆ ಅಶ್ವಿನಿ ಗೌಡ ಕೂಡ ಖಾರವಾಗಿ ಬಿಡ್ತಾರೆ. ಯಾರ್ದೋ ಹೆಸರನ್ನು ಹೇಳಿ ನಾಮಿನೇಟ್ ಮಾಡೋದಲ್ಲ, ನಿನಗೆ ನನಗೆ ವೈಯಕ್ತಿಕ ಏನಾದರೂ ಇದ್ದರೆ ಅದನ್ನು ಹೇಳಿ ನಾಮಿನೇಟ್ ಮಾಡಬೇಕು. ನಾಮಿನೇಟ್ ಮಾಡೋದಕ್ಕೆ ಹೇಳಿದ್ದಾರೆ ಎಂಬ ಒಂದು ಕಾರಣದಿಂದಾಗಿ ಕಣ್ಣಿಗೆ ಕಂಡವರ ಹೆಸರನ್ನು ಕಾರಣಗಳಿಲ್ಲದೆ ನಾಮಿನೇಟ್ ಮಾಡೋ ಹಾಗಿಲ್ಲ ಅನ್ನೋ ರೀತಿಯಲ್ಲಿ ಆ ಒಂದು ವ್ಯಕ್ತಿಗೆ ಈ ಅಶ್ವಿನಿ ಗೌಡ ತಿರುಗೇಟನ್ನು ಕೊಡ್ತಾರೆ. ಒಟ್ಟು ಈ ರೀತಿಯಾದಂಥ ಒಂದು ಬೆಳವಣಿಗೆ ಆಗಿರ್ತಕ್ಕಂಥದ್ದು. ಈ ಒಂದು ವಿಡಿಯೋದಲ್ಲಿ ಆ ಇಬ್ಬರ ಬಗ್ಗೆ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಹಿಂದೆ ಕೆಲವೊಂದಿಷ್ಟು ಜನರ ಬಗ್ಗೆಯೂ ಕೂಡ ಈ ಮಾಳು ನೆಪ್ನಾಳ್ ಎದುರು ಹಾಕೊಂಡಿದ್ದ. ಮಾಳು ನೆಪ್ನಾಳ್ಗೆ ತಕ್ಕ ಉತ್ತರಗಳನ್ನು ಕೂಡ ಆ ಒಂದು ಸ್ಪರ್ಧಿಗಳು ಕೊಟ್ಟಿದ್ರು. ಆ ಕುರಿತಾಗಿ ಇಂದಿನ ವಿಡಿಯೋದಲ್ಲೂ ಕೂಡ ಮಾಹಿತಿ ಕೊಟ್ಟಿದ್ದೆ. ಸೊ ಆ ಒಂದು ವಿಡಿಯೋನ ಕೂಡ ನೋಡಿಲ್ಲ ಅಂದರೂ ಈ ಕೂಡಲೇ ನೋಡ್ಕೊಂಡು ಬನ್ನಿ. ವಿಶೇಷವಾಗಿ ನಿಮ್ಮ ಪ್ರಕಾರ ಮಾಳು ನೆಪ್ನಾಳ್ ಬಗ್ಗೆ ಅನಿಸಿಕೆ ಏನಿದೆ? ಇವನು ಆ ಮನೆಗೆ ತಕ್ಕ ಕ್ಯಾಪ್ಟನ್ ಅಥವಾ ಕ್ಯಾಪ್ಟನ್ ಚೀನಾ ಸರಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾನಾ? ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ತಪ್ಪದೇ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.